ओम शांति। आज का मुरली तारीख मार्च 26, 2025। मीठे बच्चे, तुमने बाप का हाथ पकड़ा है। तुम गृहस्थ व्यवहार में रहते भी बाप को याद करते करते तमो प्रधान से सतो प्रधान बन जाएंगे। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಂದೆಯ ಕೈ ಹಿಡ್ಕೊಂಡಿದ್ದೀರಿ. ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಿ. ಪ್ರಶ್ನೆ, तुम बच्चों के अंदर में कौन सा उल्लास रहना चाहिए? तख्त नशीन बनने की विधि क्या है? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ನೀವು ಮಕ್ಕಳು ನಿಮ್ಮ ಒಳಗಡೆ ಎಂತಹ ಉಲ್ಲಾಸ ಇರಬೇಕು? ತಖ್ತ ನಶೀನ್ ಆಗಲು, ಹೃದಯ ಸಿಂಹಾಸನಾಧಿಕಾರಿ ಆಗಲು ವಿಧಿ ಯಾವುದು? उत्तर, सदा उल्लास रहे कि ज्ञान सागर बाप हमें रोज ज्ञान रत्नों की थालियाँ भर भर कर देते हैं. ಬಾಬಾ ಉತ್ತರ ಹೇಳ್ತಾರೆ, ಸದಾ ನಿಮಗೆ ಉತ್ಸಾಹ ಉಲ್ಲಾಸ ಇರಬೇಕು. ಜ್ಞಾನ ಸಾಗರ ತಂದೆ ನಮಗೆ ಪ್ರತಿದಿನವೂ ಜ್ಞಾನದ ರತ್ನಗಳನ್ನು ಬುಟ್ಟಿ ಬುಟ್ಟಿ ತುಂಬಿ ತುಂಬಿ ನಮಗೆ ಕೊಡ್ತಾ ಇದ್ದಾರೆ. ಜಿತನಾ ಯೋಗ ಮೇ रहेंगे ಉತನಾ ಬುದ್ಧಿ ಕಂಚನ್ ಹೋತಿ ಜಾಯೇಗಿ. ಎಷ್ಟು ನೀವು ಯೋಗದಲ್ಲಿ ಇರ್ತೀರಿ ಅಷ್ಟು ನಿಮ್ಮ ಬುದ್ಧಿ ಸ್ವಚ್ಛ ಆಗ್ತಾ ಕಂಚನ ಆಗ್ತಾ ಹೋಗುತ್ತೆ. ಯಹ ವಿನಾಶಿ ಜ್ಞಾನ ರತ್ನ ಹಿ ಸಾಥ್ ಮೇ ಜಾತೆ ಹೇ. ಇದೇ ನಮ್ಮ ಜೊತೆಗೆ ಬರುವಂಥದ್ದು ಅವಿನಾಶಿ ಜ್ಞಾನ ರತ್ನಗಳು. ತಖ್ತ ನಶೀನ್ ಬನ್ನ ಹೈ ತೋ ಮಾತಾ ಪಿತಾ ಕೋ ಪೂರಾ ಪೂರಾ ಫಾಲೋ ಕರೋ. ಸಿಂಹಾಸನ ಅಧಿಕಾರಿಗಳಾಗಬೇಕು ಅಂದರೆ ತಂದೆ ತಾಯಿಯನ್ನು ಅಂದರೆ ಅಲೌಕಿಕ ಬ್ರಹ್ಮ ತಂದೆ ಮತ್ತು ಮಮ್ಮ ಇವರನ್ನು ಫಾಲೋ ಮಾಡಿರಿ. ಉನ್ಕಿ ಶ್ರೀಮತ್ ಅನುಸಾರ ಚಲೋ ಅವರೋಂ ಕೋ ಬಿ ಆಪ್ ಸಮಾನ್ ಬನಾವೋ. ಶಿವಬಾಬಾ ನಮಗೆ ತಂದೆ ತಾಯಿಯಾಗಿದ್ದಾರೆ. ತಂದೆ ಹೇಳಿದ ಹಾಗೆ ಎಲ್ಲ ಶ್ರೀಮತದಂತೆ ನಡಿಬೇಕು ಹಾಗೂ ಫಾಲೋ ಮಾಡಬೇಕು ಮತ್ತು ಬೇರೆಯವರನ್ನು ಸಹ ನಮ್ಮ ಸಮಾನ ಮಾಡಿಕೊಳ್ಬೇಕು. अच्छा, आज का वरदान है, एक बाप दूसरा न कोई, इस स्मृति से बंधन मुक्त योग युक्त भव. ವರದಾನ ಆಗಿದೆ, ಒಬ್ಬ ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾರೂ ನಮಗೆ ಇಲ್ಲ. ಈ ಸ್ಮೃತಿಯಿಂದ ಬಂಧನ ಮುಕ್ತ ಯೋಗಯುಕ್ತ ಆಗ್ರಿ. ಇದರ ಅರ್ಥ ಆಗಿದೆ, अब घर जाने का समय है, इसलिए बंधन मुक्त और ಯೋಗಯುಕ್ತ ಬನೋ. ಈಗ ವಾಪಸ್ ಆತ್ಮ ಪರಂಧಾಮ ನಮ್ಮ ಆತ್ಮದ ಮನೆಯಾಗಿದೆ, ನಮ್ಮೆಲ್ಲ ಆತ್ಮಗಳ ಮನೆ, ಅಲ್ಲಿಗೆ ಹೋಗುವ ಸಮಯ. ಆದ್ದರಿಂದ ಬಂಧನ ಮುಕ್ತ ಮತ್ತು ಯೋಗಯುಕ್ತ ಆಗ್ರಿ. ಬಂಧನ ಮುಕ್ತ ಅರ್ಥಾತ್ ಲೂಸ್ ಡ್ರೆಸ್ ಟೈಟ್ ನಹಿ. ಬಂಧನ ಮುಕ್ತ ಅಂದರೆ ಲೂಸ್ ಡ್ರೆಸ್, ಟೈಟ್ ಆಗಿರುವಂತಹ ಬಟ್ಟೆ ಅಲ್ಲ. ಹಾಗೆ ಆತ್ಮಕ್ಕೆ ಈ ಶರೀರ ಅನ್ನೋದೊಂದು ಟೈಟ್ ಬಟ್ಟೆ, ಸಂಬಂಧಗಳನ್ನೋದೊಂದು ಟೈಟ್ ಬಟ್ಟೆ, ಪದಾರ್ಥಗಳು ಜಗತ್ತಲ್ಲಿ ನೋಡ್ತಾ ಇದ್ದೀವಿ ಎಲ್ಲವೂ ಬಂಧನ. ಅದಕ್ಕೆ ಇದರಿಂದ ನಾವು ನಿರ್ಬಂಧನರಾಗಿ ನಾವು ಆತ್ಮಾಭಿಮಾನಿಗಳಾಗಿ ವಾಪಸ್ ಮನೆಗೆ ಹೋಗಬೇಕು. ಆರ್ಡರ್ ಮಿಲ ಅವ್ರ ಸೆಕೆಂಡ್ ಮೇ ಗಯ. ಪರಮಾತ್ಮನಿಂದ ನಮಗೆ ಆರ್ಡರ್ ಬಂತು ಅಂದರೆ ಮೇಲೆ ಹೋಗೋದು ಒಂದು ಸೆಕೆಂಡಲ್ಲಿ ಈ ದೇಹವನ್ನು ಬಿಟ್ಟು ಹೋಗಿಬಿಡೋದು. ऐसे बंधन मुक्त योगयुक्त स्थिति का वरदान प्राप्त करने के लिए सदा यह वायदा स्मृति में रहे कि एक बाप दूसरा न कोई. ಆದ್ದರಿಂದ ಬಂಧನ ಮುಕ್ತ ಮತ್ತು ಯೋಗಯುಕ್ತ ವರದಾನ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಈ ಒಂದು ಪ್ರಾಮಿಸ್ ನೀವು ಸ್ಮೃತಿಯಲ್ಲಿ ಇಟ್ಕೊಳ್ಳಿ, ಒಬ್ಬ ಶಿವ ಪರಮಾತ್ಮನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಯಾಕೆಂದರೆ ವಾಪಸ್ ಈಗ ಮನೆಗೆ ಹೋಗಬೇಕಾಗಿದೆ. ಮತ್ತೆ ಸತ್ಯಯುಗಕ್ಕೆ ನಾವು ಬರ್ತೇವೆ. ವಾಪಸ್ ಪರಂಧಾಮಕ್ಕೆ ಹೋಗಿ ಸತ್ಯುಗದಲ್ಲಿ ನಾವು ಬರ್ತೇವೆ. तो चेक करो ऐसे एवर रेडी बने या अभी तक कुछ रस्सियाँ बंदी हुई है. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಎವರ್ ರೆಡಿ ಆಗಿದ್ದೇನೆ ನಾನು ಒಂದು ಸೆಕೆಂಡಲ್ಲಿ ಈ ಶರೀರ ಬಿಟ್ಟು ಹೋಗಲಿಕ್ಕೆ? ಬಾಬಾ ಈಗಲೇ ಕರೆದ್ರೆ ಈಗಲೇ ಮೇಲೆ ಹೋಗ್ಬೋದಾ? ಅಥವಾ ಯಾವುದಾದ್ರೂ ಒಂದು ಬಂಧನದ ಹಗ್ಗ ನಿಮ್ಮನ್ನೇ ಕಟ್ಟಿ ಹಾಕಿದೆಯಾ? ಚೆಕ್ ಮಾಡ್ಕೊಳ್ಳಿ. ಯಹ ಪುರಾಣ ಚೋಲ ಟೈಟ್ ತೋ ನಹಿ ಹೇನ. ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಶರೀರ ಅನ್ನೋದೇ ದೊಡ್ಡದಾಗಿರುವಂಥ ಒಂದು ಹಳೆಯ ಬಟ್ಟೆ ನನ್ನ ಆತ್ಮನಿಗೆ, ನಮ್ಮ ಆತ್ಮಗಳಿಗೆ.
ಅದಕ್ಕೆ ಈ ದೇಹ ಎನ್ನುವಂತಹ ಅಭಿಮಾನದಿಂದ ದೂರ ಆಗ್ತಾ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: व्यर्थ संकल्प रूपी एक्स्ट्रा भोजन नहीं करो तो मोटेपन की बीमारियों से बच जाएंगे. ಬಾಬಾ ಎಷ್ಟು ಸುಂದರ ಹೇಳ್ತಾ ಇದ್ದಾರೆ, ಎಷ್ಟು ಒಳ್ಳೆಯ ಮಾತು. ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಊಟವನ್ನು ಮಾಡಬೇಡಿ, ದಪ್ಪ ಆಗ್ತಾ ಹೋಗಿಬಿಡ್ತೀರಿ. ದಪ್ಪ ಆದರೆ ಕಾಯಿಲೆಗಳು ಬಂದುಬಿಡ್ತದೆ. ಆದ್ದರಿಂದ ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತಾ ಹೋದರೆ ದಪ್ಪ ಆಗಿಬಿಡ್ತೀರಿ. ಅರ್ಥಾತ್ ಭಾರ ಆಗ್ತದೆ ಮನಸ್ಸು. ಭಾರ ಆದಮೇಲೆ ಬಾಬಾ ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವ್ಯರ್ಥ ಸಂಕಲ್ಪ ಎನ್ನುವಂಥ ಎಕ್ಸ್ಟ್ರಾ ನೀವು ಭೋಜನವನ್ನು ಮನಸ್ಸಿಗೆ ಕೊಡಬೇಡಿ. ಅದರಿಂದ ನೀವು ಕಾಯಿಲೆಗಳಿಂದ, ಮನಸ್ಸಿನ ಕಾಯಿಲೆಗಳಿಂದ ದೂರ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ಸದಾ ಸಮರ್ಥ ಸಂಕಲ್ಪವನ್ನೇ ಮಾಡಬೇಕು. ಅಚ್ಚ. ಓಂ ಶಾಂತಿ.